ಅಯ್ಯ ನಿನ್ನ ಮಕ ಮುಚ್ಚ. ಏನು ಹಾಳಾಗೋಗ್ಲಿ. ಇವಳನ್ನ ಜೈಲು ಕರ್ಸ್ಕೊಂಡ್ರೆ ಇವ್ರು ಅತ್ತೆ ಬಿಟ್ಟು ಬಂದ್ಬಿಟ್ಟ ಪದ್ದಿ ಬಿಡಿಸ್ಕೊಂಡು ಹೋಯ್ತಾಳೆ ದುಡ್ಡು ಕೊಟ್ಬಿಟ್ಟು ಅಂತ ಹೇಳ್ಬಿಟ್ಟು ನಾನು ಬೋಲ ಆಸೆಗಿದ್ರೆ ನಿನ್ಗೇನು ಬಂದಿರೋದು ದೊಡ್ಡವಾಗ 50,000 ರೂಪಾಯಿ ಕೊಟ್ಬಿಟ್ಟು ನಿಮ್ಮ ಮನೆ ಬಿಡಿಸ್ಕೊಂಡು ಹೋಗಕ್ಕೆ ನಿನಗೆ ಗೊತ್ತಿಲ್ವಲ್ಲ ಯಾರನ್ನೂ. ಓ ನಾನೇನು ಮಾಡೋಕ್ಕಾಯ್ತದೆ, ನಮ್ಮ ಅತ್ತೆ ಈಗಲೇ ಬಂದ್ಬಿಡ್ತಾಳೆ. ನೀವು ಇಷ್ಟಕ್ಕೆಲ್ಲ ನಾನು ತಗ್ಲಾಕ್ಬೇಕಿತ್ತಾ? ನನ್ನೇ ಏನೇ ಕರೆಸ್ಬಿಟ್ಟು 50,000 ರೂಪಾಯಿನ ಕೊಟ್ಬಿಟ್ಟು ನಮ್ಮನ್ನು ಬಿಡಿಸ್ಕೊಂಡು ಹೋಗು ಅಂತ ಹೇಳಿದ್ರೆ ಬಿಡಿಸ್ಕೊಂಡು ಹೋಯ್ತಾ ಇದ್ನಪ್ಪ. ನಾನು ಸೇರಿ ಜೈಲಿಗೆ ತಗ್ಲಾಕಳ ಅಂತದೇನಿತ್ತು? ಅಬ್ಬಬ್ಬಬ್ಬಬ್ಬ ಮಳ್ಳಿ. ನಂಗೆ ಯಾರು ಅವ್ರು ಗೊತ್ತೇ ಇಲ್ಲ ಅಂತ ಹೇಳ್ದಂತೆ. ಅವ್ರು ಯಾರು ಶಾರದಿ ಅಂದ್ರೆ ಯಾರು ಯಾರಂದ್ರೆ ಯಾರು ನಂಗೆ ಗೊತ್ತೇ ಇಲ್ಲ ಅಂದ್ಬಿಟ್ಟಂತೆ. ಈಗ ನೋಡಿದ್ರೆ ಹಿಂಗ್ ಬಿಲ್ಡಪ್ ಕೊಡ್ತಿದ್ಯಾ? ಅಲೇ ಕೊಲಿಬೇಕಲ್ಲೇ ನಿನ್ನಿಂದ ಮನೆಯಾಳಿ. ನಮ್ಮ ತಗೆ ಸಹಾಯ ತಕೊಂಡು ಚೆನ್ನಾಗಿ ದುಡ್ಕೊಬಿಟ್ಟು ಇವಾಗ ನಮ್ಮನ್ನು ಬಿಡಿಸ್ಕೊಂಡು ಹೋಗಂದ್ರೆ ಬರಕಿಲ್ಲ ಅಂತ ಹೇಳಿದ್ರೆ ಏನ್ಲೇ? ಆ ಪರವಾಗಿಲ್ಲ ಬಿಡು, ನೀನು ಸರಿಯಾಗಿ ನೀ ಮಾಡ್ತೀಯ. ನೀನು ಪರವಾಗಿಲ್ಲ ಅಮ್ಮಣ್ಣಿ. ಅಯ್ಯೋ ಯಾರೋ ಅಂತ ಅನ್ಕೊಂಡಂಗೆ ಒಂದಮ್ಮ ನೀವೇ ಅಂತ ಹೇಳಿದ್ರೆ ಕಷ್ಟಪಟ್ಬಿಟ್ಟು ನಾನು ಬಿಡಿಸ್ಕೊಂಡು ಹೋಯ್ತಿದ್ದೆ. ಸರಿ ನಮ್ಮನೆಗೂ ನನ್ನ ಗಂಡ ನಮ್ಮ ಅಮ್ಮ ಎಲ್ಲರನ್ನೂ ಅವ್ರೇಳು. ನಮ್ಮ ಅತ್ತೆ ಬರಲಿಲ್ಲ ಅಂದ್ರೆ ನನ್ನ ಗಂಡ ಬಂದು ಬಿಡಿಸ್ಕೊಂಡು ಹೋಗೇ ಹೋಯ್ತಾನೆ, ನೋಡ್ತಾ ಇರು. ಅಷ್ಟು ಸುಲಭವಾಗೇನು ಬಿಡಕ್ಕಿಲ್ಲ. ಏನಂತ ಅನ್ಕೊಬಿಟ್ಟಿದ್ದೀರಾ? ನನ್ನ ಗಂಡಂಗೆ ನನ್ನ ಮೇಲೆ ಪಿರುತಿ ಶಾನೆ, ಅದ್ರಾಗೂ ನಮ್ಮ ಅಮ್ಮಂಗೆ ಪಿರುತಿ ಇನ್ನೂ ಶಾನೆ ನನ್ನ ಮೇಲೆ. ಬಿಡಿಸ್ಕೊಂಡು ಹೋಗೇ ಹೋಯ್ತದೆ, ನೋಡ್ತಾ ಇರು. ಏನ ಆ ಮುದ್ಕಿನ ನಂಬ್ಕೊಂಡು ಕೂತಿದ್ಯಾ? ಆ ಮನೆಗೆ ಬಂದಿರೋ ಮುದ್ಕಿ ನೀನು ಸುಮ್ಮನೆ ಒಳ್ಳೆ ಮುದ್ಕಿ ಅನ್ಕೊಂಬಿಟ್ಟಿದ್ಯಾ? ಮಾನ್ಗೇಡಿ ಕಿತ್ತೋಗಿರೋ ಮುದ್ಕಿ ಅವಳು. ಏನು ಅನ್ಕೊಬಿಟ್ಟಿದ್ಯಾ ಅವಳನ್ನ ನೀನು? ಮಾನ್ಗೇಡಿ ಮುದ್ಕಿಯಾ? ಓಹೋ ಅಷ್ಟು ಸುಲಭ ಅನ್ಕೊಬಿಟ್ಟಿದ್ಯಾ ಮುದ್ಕಿ ಹತ್ರ ನೀನು ಎಣಗದು? ಕಾಳ ಮುದ್ಕಿ ಅವಳು. ನಮ್ಮ ಅಮ್ಮ ನಮ್ಮ ಅಪ್ಪ ನೆಟ್ಟಿದ್ರೆ ಇಬ್ರದೂ ಸಂಬಂಧವ ಮುರಿದಾಕ್ಬಿಟ್ಟು ಇನ್ನೊಬ್ಬಳನ್ನ ಅವಳನ್ನ ಕರ್ಕೊಂಬಿಟ್ಟು ಬಂದು ಮದುವೆ ಮಾಡವಳೆ ಅಂತ ಮುದ್ಕಿ ಅದು. ಮನೆಗಿರೋ ಮುದ್ಕಿ ಶಕುನಿ ಅದು. ಅಂತೋಳ್ನ ನೀನು ನಂಬ್ತಿಯಲ್ಲ ಲೆಕ್ಕ ಹಾಕಿ ಬತ್ತಾಳೆ ಅಂತ ಹೇಳ್ಬಿಟ್ಟು. ಈಗ ನೀನು ಇಲ್ಲಿ ಇದೆಯಲ್ಲ ಜೈಲಾಗೆ. ಆ ಮುದ್ಕಿ ಏನು ಮಾಡ್ತಿದ್ದಳು ಗೊತ್ತಾ? ಸದ್ಯ ತೊಲಗುದ್ಲು ಬಿಡು, ನೆಮ್ಮದಿಗಿರೋಣ ಅಂತ ಹೇಳ್ಬಿಟ್ಟು ಬೇಕಾದ್ರೆ ಅಮ್ಮಗನ್ ಕರ್ಕೊಂಡು ಎತ್ತನ ಹೊಂಟೋಯ್ತಾಳೆ ಅಂತ ಕಿತ್ತೋಗಿರೋ ಮುದ್ಕಿ ಸರಿನೇ. ದುಡ್ಡು ಅಂದ್ರೆ ಬಾಯ್ ಬಿಟ್ಕೊಂಡಿರ್ತಾಳೆ. ಸತ್ತ ಕವಳಿ ಹಣ್ಣನು ಬಾಯ್ ಬಿಡ್ತದೆ ದುಡ್ಡು ಅಂದ್ರೆ. ಅಂತ ಕಿತ್ತೋಗಿರೋ ಮುದ್ಕಿನ ಮನೆಗೆ ಇಟ್ಕೊಂಡು ಇಲ್ದಿರ ಆಟ ಆಡ್ತಾಳೆ. ಸರಿ ಸೀರೆನಾಗ ಬಂದಿತ್ತಾನೆ ದುಡ್ಕೊಂಡಿದ್ದಾನೆ. ಎಲ್ಲ 50,000 ರೂಪಾಯಿ ಸಾಲ ಮಾಡ್ಬಿಟ್ಟು ಅವನು ಬಿಡಿಸ್ಕೊಂಡು ಹೋಗಿದ್ರೆ ಇದೆಲ್ಲ ಇರೋದೇ? ಅಡಿ ರಮಿ, ಇನ್ನೊಬ್ರು ಯಾರೋ ಬತ್ತವ್ರೆ ಇರು ನೋಡು. ಓ ಬಾಕಾ ಬಾಬಾ ಕುಂತ್ಕ ಬಾ. ಯಾವರು? ನಂದು ಇಲ್ಲೇ ನೀನಿಯ ಪಕ್ಕದೂರು. ಬುಡಿ ಹೆಸ್ರು ಯಾಕೆ? ನೀವು ಇಲ್ಲೇ ಬಂದ್ಬಿಟ್ಟಿದ್ರೆ ಜೈಲ್ಗೆ. ನೀವೆಲ್ಲ ಯಾರು? ನಾವೆಲ್ಲ ಸಂಬಂಧಿಕರು ಇದ್ದಂಗೆ. ಇವಳು ನನ್ನ ಮಗಳು, ಇವಳು ನನಗೆ ಮಗಳು ಸಮಾನೇನಿಯ. ಏನು ಮಾಡ್ಬಿಟ್ಟು ಬಂದ್ರಿ ನೀವು? ಅಯ್ಯೋ ಮನೆಯಾಳಿ ನನ್ನ ಸೊಸೆಗೆ ಏನು ಅಂದಿಲ್ಲ ಕಣವ. ನನ್ನ ಸೊಸೆಗೆ ಲೇ ಉಣ್ಣಕ್ಕಾಕಿಲ್ವ ನೀನು ಉದ್ಧಾರ ಆಯ್ತೇನೆ ಅಂತ ಅಂದಪ್ಪ. ಅಷ್ಟಕ್ಕೆ ನೀಯ ನನ್ನ ಹೆಂಗ್ ಮಾಡ್ಬಿಟ್ಲು ಅಂದ್ರೆ ಜುಟ್ಟು ಹಿಡ್ಕೊಂಡು ಹಾಕ್ಬಿಡ್ಲು ಕಣವ ನನ್ನ ಈಚೆ ಕಡೆಗೆ. ಏನು ಮಾಡಿ ಸಾಯನಿ ಬಿಡು, ನನಗಂತೂ ಸಾಕಾಗಿ ಹೋಗ್ಬಿಟ್ಟೈತೆ ಅವಳ್ತಾಗ ಮನೆಯಾಳಿತಾಗೆ. ಅದಕ್ಕೆ ನೀನು ಪೊಲೀಸರಿಗೆಲ್ಲ ಹೇಳಿ ವರದಕ್ಷಿಣೆ ಕಿರುಕುಳ ಕೊಡ್ತಾ ಇದ್ದೀನಿ ಅಂತ ಹೇಳಿ ಏನೇನೇನೇರೋ ಮಾಡ್ಬಿಟ್ಲು. ಈಗಿನ ಕಾಲ ಸಸಿಗಳನ್ನ ನಂಬಕ್ಕಾಗಕ್ಕಿಲ್ಲ. ಏನು ಮಾಡ್ತೀಯಾ? ಹೌದೇ? ಅಯ್ಯೋ ಪಾಪ. ಅದಕ್ಕೆ ನನ್ನ ಗಂಡು ಮಗನೇ ಇಲ್ಲಪ್ಪ, ನಂಗೆ ಹೆಣ್ಮಗನೇ ಇರೋದು. ನನಗಿರೋನು ಬಂಗಾರದಂತ ಅವಳಿಗೆ ಇಂಥ ಕೆಲಸ ಎಲ್ಲ ಮಾಡೋಕ್ಕಿಲ್ಲ ಬಿಡು. ಮತ್ತೆ ನೀವು ಮನೆ ಕಡೆ ಹೆಂಗಿದ್ದೀರಾ? ಸಂದಕ್ಕಿದ್ದೀರಾ? ಬಿಡಿಸ್ಕೊಂಡು ಹೋಗ್ತಾರೆ ಯಾರನ್ನ ಬಂದು? ದುಡ್ಡು ಗಿಡ್ಡ ಆದ್ರೆ ನಾನೇ ಕೊಟ್ಬಿಟ್ಟು ಬಿಡಿಸ್ಕೊಂಡು ಹೋಗ್ತೀನಿ. ನನ್ನ ಅಕೌಂಟಿಗೆ 20 ಲಕ್ಷ ರೂಪಾಯಿ ಐತೆ. ಹಿಂಗೆ ತೆಗೆದು ಕೊಟ್ಬಿಡ್ತೀನಿ. ನನ್ನ ಜೈಲಿಂದ ಹೊರಗಡೆ ಬಿಡಿಸ್ಕೊಂಡು ಹೋಗಕ್ಕೆ ಯಾರೂ ಇಲ್ಲ. ನನ್ನ ಮಗ ನನ್ನ ಸೊಸೆ ಇಬ್ರು ನಾನು ಬಿಡಿಸ್ಕೊಂಡು ಹೋಗಿಲ್ಲ. ಇನ್ನು ನನ್ನ ಸಂಬಂಧಿಕರು ಅಂತ ಹೇಳ್ಬಿಟ್ಟು ಯಾರೂ ಇಲ್ಲ. ನಮ್ಮ ಸಂಬಂಧಿಕರು ಅಂತ ಹೇಳ್ಬಿಟ್ಟು 20 ಲಕ್ಷ ರೂಪಾಯಿ ಐತೆ. ಸರಿ ಯಾರನ್ನ ಇದು ಮಾಡ್ಬಿಟ್ಟು ಬಿಡಿಸ್ಕೊಂಡು ಹೋಗ್ಬಿಟ್ರೆ ಸಾಕು, ಅವ್ರಿಗೆ 1 ಲಕ್ಷ 2 ಲಕ್ಷ ಕೊಟ್ಬಿಡ್ತೀನಿ. ಪಾಪ ನಿಮ್ಮ ಕಷ್ಟನೂ ಅರ್ಥ ಆಯ್ತದೆ. ಏನು ಮಾಡ್ತೀಯಾ? ಮನ್ಯಾಳಿ ಸಸಿಗಳು ಯಾರೂ ಸರಿ ಇರಕ್ಕಿಲ್ಲ. ಮನ್ಯಾಳಿ ಸಸಿಗಳ ಹತ್ರ ಕಿತ್ತೋಗಿರೋ ಮನ್ಯಾಳಿ ಸಸಿಗಳು ಆಳ್ಬಿದ್ದೋಗ ಬಿಟ್ಬಿಡಿ. ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ, ದೇವ್ರು ಒಳ್ಳೇದು ಮಾಡ್ತಾನೆ. ಇವತ್ತು ಬಂದಿದ್ದೀರಾ ಸ್ಟೇಷನ್ಗೆ? ಯಾವತ್ತು ಹೋಯ್ತೀರಾ ನೀವು? ಅದೇ ಯಾರನ್ನ ಒಂದು ಬಿಡಿಸ್ಕೊಂಡು ಹೋದ್ರೆ ಕರ್ಕೊಂಡು ಇದು ಕಳಿಸ್ತಾರಂತೆ. ಇಲ್ಲಾಂದ್ರೆ ಕಳ್ಸಕ್ಕಿಲ್ವಂತೆ. ಏನು ಮಾಡೋದ ಎತ್ತು ಮಾಡೋದ ನನಗೂ ಗೊತ್ತಿಲ್ಲ. ಬಿಡಿಸ್ಕೊಂಡು ಹೋದ್ರೆ ನೀನಿಯ ಸೊರೈತದೆ, ಇಲ್ಲ ಅಂತಂದ್ರೆ ಇಲ್ಲ. ಬಿಡಿಸ್ಕೊಂಡು ಯಾರು ಹೋಯ್ತಾರೆ? ನಾನು ಇವಾಗ ಬುಡಿ ನನ್ನ ಕರ್ಮ ಸರಿ ಇಲ್ಲ ಅನ್ನಿಸ್ತದೆ. ನನ್ನ ಹಣೆ ಬರಹನೇ ಸರಿ ಇಲ್ಲ ನನ್ನ ಕರ್ಮ. ಬುಟ್ಟಾಕಿ ನೀವೆಲ್ಲ ಯಾಕೆ ಬಂದ್ರಿ? ನಾವೇನಂತ ಮಹಾನ್ ದೊಡ್ಡ ಕಾರ್ಯ ಮಾಡಿ ಬಂದಿಲ್ಲ. ಸಣ್ಣ ಪುಟ್ಟ ಕಳ್ತನ ಮಾಡ್ಕೊಂಡಿದ್ವಿ. ಅಂದರೆ ಸಣ್ಣ ಪುಟ್ಟ ಕಳ್ತನ ಅಂದರೆ ಬರೀ ಬಟ್ಟೆ ಕದ್ವಮ್ಮ. 50,000 ರೂಪಾಯಿ ಕೊಡ್ಬೇಕಂತ ಇವಾಗ ಯಪ್ಪಂಗೆ. 50,000 ರೂಪಾಯಿ ಕೊಟ್ಟರೆ ಬಿಡ್ತೇನಂತ, ಇಲ್ಲ ಅಂದರೆ ಬಿಡಕ್ಕಿಲ್ವಂತೆ. ಈ ನನ್ನ ಮಗ ನಮ್ಮನ್ನು 50,000 ರೂಪಾಯಿ ಜೈಲಿಗೆ ಹಾಕ್ಸವನಿ. ನಮ್ಮದು ಅಷ್ಟೇ ಬೇಜಾನ್ ದುಡ್ಡು ಪಡ್ಡು ಎಲ್ಲ ಐತೆ. ಆದರೆ ನಮ್ಮನ್ನು ಬಿಡಿಸ್ಕೊಂಡು ಹೋಗೋಕೆ ಈಚೆ ಕಡೆ ಯಾರಿಲ್ಲ ಅಷ್ಟೇ. ಎಲ್ರಿಗೂ ಹೊಟ್ಟೆ ಉರಿ. ನಮ್ಮನ್ನು ಬಿಡಿಸ್ಕೊಂಡು ಹೋಗ್ಬಿಟ್ರೆ ಇನ್ನೆಲ್ಲ ಉದ್ಧಾರ ಆಗೋಗ್ಬಿಡ್ತೀವಿ. ಜೈಲಾಗೆ ಬಿದ್ದಿರಲಿ ಅಂತ ಹೇಳ್ಬಿಟ್ಟು ಹೊಟ್ಟೆ ಊರಿಗೆಲ್ಲ ನಮ್ಮನ್ನು ಹಿಂಗೆ ಬಿಟ್ಬಿಟ್ಟವ್ರು ನೋಡಿ. ಇಲ್ಲ ಅಂತ ಹೇಳಿದಿದ್ರೆ ನಾನಂತಲೇ ಹೋಗ್ಬಿಟ್ಟು ಲಕ್ಷ ವ್ಯವಹಾರ ಮಾಡಿರ್ತಿದ್ದೆ ಈಚೆ ಕಡೆ. ನಾವು ನೀವು ಒಂದೇ ಥರನೇ ನೀವು ಬಿಡಿ. ನಾವು ಕೊಟ್ಟೆದಿಸ್ವರು, ನೀವು ಕೊಟ್ಟೆದಿಸ್ವರು. ಆದರೆ ಬಿಡಿಸ್ಕೊಂಡು ಹೋಗಕ್ಕೆ ಮಾತ್ರ ಒಬ್ರು ಗೊತ್ತಿಲ್ಲ. ಮತ್ತೆ ಏನಾರ ತಗೊಬಿಟ್ಟು ಬಂದಿದ್ದೀರೇನು ಒಳಗಡೆ ತಿನ್ನೋಕ್ಕೋ? ಇಲ್ಲ ಮೊಬೈಲ್ ಗಿಬೈಲ್ ಏನಾರ ತಂದಿದ್ದೀರಾ? ಅಯ್ಯೋ ರಾಮ, ಎಲ್ಲ ಕಿತ್ಕೊಂಡು ಬಳೆ ಸಾರ ಒಡವೆ ಪಡವೆ ಎಲ್ಲ ಕಿತ್ಕೊಂಡು ಕಳ್ಸೋರ್ನ ಈ ಪರಿಸ್ಥಿತಿನಾಗ ನಮ್ಗೆ ಏನು ಕೊಟ್ಟು ಕಳಿಸ್ತಾರೆ? ಜೈಲ್ಗೆ ಹೋಯ್ತಿರೋದು ನಾನು ಬಂದಿರೋದೇ ಜೈಲ್ಗೆ. ನಾನು ಫಂಕ್ಷನ್ಗೆ ಬಂದಿದ್ದೀನ ಕೊಡೋಕ್ಕೆ. ಬುಡಿ ಏನು ಮಾಡೋಕ್ಕಾಗಿಲ್ಲ. ನಾನು ಕರ್ಕೊಂಡು ಹೋಗೋಕೆ ಯಾರನ್ನ ಬೋತ್ತಾರೆ ನಾನು ನೋಡಬೇಕು. ನಾನು ಜೈಲ್ಗೆ ಹೋಗಿದ್ದೀನಿ ಅಂತ ಯಾರಿಗೆ ಹೇಳ್ತಾಳೋ ಹೇಳೋಕ್ಕಿಲ್ವ ನನ್ನ ಸೊಸೆ. ನಾನು ಹೋಗೋ ಅಷ್ಟೊತ್ತಿಗೆ ಎಲ್ಲ ಮುಳುಗಿಸ್ ತೇಳಿಸ್ಬಿಟ್ಟು ನನ್ನ ಮಗನ ಕರ್ಕೊಂಡು ದೌಡಿಗೆ ಬಿಟ್ಟಿದ್ರೆ ಏನು ಮಾಡೋದು? ನನಗಂತೂ ಭಯವಾಯ್ತೈತೆ ಏನು ಮಾಡೋದು ಅಂತ ಹೇಳ್ಬಿಟ್ಟು. ನಾನು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದೀನಿ.
ಈ ಪೊಲೀಸರು 3 ಟೈಮು ಹೊತ್ತೊತ್ಗೂ ಊಟ ಕೊಡ್ತಾರಾ? ಅಮ್ಮ, ಈ ಮುದುಕಿ ಯಾವುದೋ ರಿಚ್ ಪಾರ್ಟಿ ಅಂತ ಅನ್ನಿಸ್ತೈತೆ. ಲಾಭಕ್ಕಂತ ಹಂಗೆ ಬಾಯಿಗೆ ಹಾಕೊಂಡ್ಬಿಡ್ಬೇಕು. ಜೈಲಿಂದ ಹೋದ್ಮೇಲೆ ಬಹಳ ಉಪಯೋಗಕ್ಕೆ ಬತ್ತಲೆ ಕಣಮ್ಮ, ಅಲ್ವಾ? ನನ್ನ ಮಗಳು ಅಂದರೆ ಮಗಳು. ನನ್ನ ಥರನೇ ನೀನು ಆಗೋಗ್ಬಿಟ್ಟೆ. ನನ್ನ ಥರ ಬುದ್ಧಿ ನಿನಗೆ ನಿಂಗೂ ಗೊತ್ತೈತೆ. ನನ್ನ ಮಗಳು ಅಂದ್ರೆ ಏನು ಕಮ್ಮಿನಾ? ಮುದ್ದಿವಂತೆ ಮಗಳು, ಬುದ್ಧಿವಂತೆ ನೀನಂತನೂ. ಆಯ್ತು ಬಿಡು, ಹೆಂಗೋನೂ ಎಲ್ಲನೂ ಸೋರೈತದಲ್ಲ, ಅಷ್ಟೇ ಏನಿಯೇ ಸಾಕು. ಸೋರೋದ್ರೆ ನೀನೇ ಸಾಕು, ಇನ್ನೇನು ಬೇಕು ಹೇಳಿ ನನಗೆ? ಚೆನ್ನಾಗಿ ದುಡ್ಡು ಮಾಡ್ಕೊಳ್ಳೋದೇ ಮುಖ್ಯ ಜೀವನದಾಗೆ, ಇನ್ನೇನುವೇ ಮುಖ್ಯ ಅಲ್ಲ ಜೀವನದಾಗೆ. ನೋಡ್ತಾ ಇರು, ಯಾವ್ದಾನ ಒಂದು ದಾರಿ ಹುಡಿಕೊಂಡು ಟಾಪಾಗಿ ಬರ್ತೀವಿ. ಅದಕ್ಕೂ ಮೊದಲು ಇಲ್ಲಿಂದ ಹೆಂಗೆ ಹೋಗೋದು ಅಂತ ಯೋಚನೆ ಮಾಡ್ಬೇಕು ನಾವು. ಸಮಾಧಾನ ಮಾಡ್ಕೊಳ್ಳಿ ಅಜ್ಜಿ, ಸಮಾಧಾನ ಮಾಡ್ಕೊಳ್ಳಿ. ನೀವು ಎಷ್ಟು ಒಳ್ಳೆರು. ನಮ್ಮ ಮನೆಗೆ ಒಳ್ಳೆ ಮುದುಕಿ ನನ್ನೇ ನೆನೆ ಅಯ್ಯೋ ಅನ್ನಿಸ್ತಳ ಮುದುಕಿ. ನೀವು ಎಂಥ ಒಳ್ಳೆರು. ನಿಮ್ಮ ಅಂತ ಒಳ್ಳೆರು ಇದ್ಬಿಟ್ಟಿದ್ರೆ ನಾನು ಹೆಂಗೋ ಇರ್ತಾ ಇದ್ದೆ. ಆದರೆ ಏನು ಮಾಡ್ತೀರಾ, ನನಗೆ ಒಳ್ಳೆ ಮುದುಕಿ ಸಿಗಲಿಲ್ಲ. ಮನೆಗೆ ಸಿಕ್ಕವಳು ಮನೆಯಾಳ ಮುದುಕಿ ಏನೇನು ಮಾಡ್ತಿರ್ತಾಳೋ ಇನ್ನೂ ಗೊತ್ತಿಲ್ಲ ನನಗೆ. ನಮ್ಮ ಅಮ್ಮನೂ ಬುಲ್ ಕಷ್ಟ ಪಡ್ತಾ ಇರ್ತದೇನೋ. ಏನು ಮಾಡ್ತೀರಾ, ನಿಮ್ಮ ಕಷ್ಟ ನನಗೂ ಅರ್ಥ ಆಗ್ತದೆ. ಬಿಡಿ, ಯಾರೊಬ್ರು ಬಂದು ಬಿಡಿಸ್ಕೊಂಡು ಹೋಗ್ತಾರೆ. ಸಮಾಧಾನ ಮಾಡ್ಕೊಳ್ಳಿ. ಜೈಲಾಗಿದ್ಮೇಲೆ ಇನ್ನೇನು ತಾನೇ ಮಾಡೋಕ್ಕಾಯ್ತದೆ, ಅನುಭವಿಸ್ಬೇಕು. ಮಾಡಿದ್ದೆಲ್ಲ ನೋಡಿ, ಬರೀ ಬಟ್ಟೆ ಕತ್ಕೊಬಿಟ್ಟು ಬಂದಿದ್ರು ಅವರು. ಅದನ್ನು ಮಾಡಿದ್ದಕ್ಕೆ ನಾನು ಜೈಲು ಪಾಲಾಗೋಗ್ಬಿಟ್ಟೆ. ಏನು ಮಾಡ್ತೀರಾ, ಹೋದ್ಮೇಲೆ ನನ್ನ ಗಂಡ ಏನಂತಾನೋ ಏನು ಕತ್ತಿಯೋ ಗೊತ್ತಿಲ್ಲ. ಅದ್ರದ್ದೇನೆ ನೀ ಯೋಚನೆ ಮಾಡ್ತಾಯಿದ್ದೀನಿ, ಏನು ಮಾಡೋದಪ್ಪ ಅಂತ ಹೇಳಿ. ಬಿಡಿ, ಏನು ಮಾಡೋಕ್ಕಾಗಲ್ಲ. ಒಳ್ಳೇದಾಯ್ತದೆ, ಬಂದಿದ್ದೀವ ಹೋಯ್ತೀವ, ಒಳ್ಳೇದಾಯ್ತದೆ ಅನ್ಕೊಂಡು ಸುಮ್ಮನೆ ಆಗ್ಬೇಕಷ್ಟೇ. ಅಮ್ಮಂತಾಗಿನ ಮೇಲೆ ಚೆನ್ನಾಗಿರೋಣ, ಸರಿನಾ? ಹ್ಞೂ ಕಣಮ್ಮ, ನಿಮ್ಮನ್ನು ನೋಡಿದ್ರೆ ನಮ್ಮ ಅಮ್ಮನೇ ನೀನು ನೋಡ್ದಂಗೆ ಆಯ್ತದೆ. ದೇವ್ರಣೆಗೂ ನಿಮ್ಮನ್ನು ನೋಡ್ತಿದ್ರೆ ನಮ್ಮ ಅಮ್ಮನೇ ನೆನಪಾಯ್ತದೆ. ನಾನು ಚಿಕ್ಕ ವಯಸ್ಸಾಗಿ ನಮ್ಮ ಅಮ್ಮ ಸತ್ತೋಗ್ಬಿಡ್ತಾ, ನನಗಂತೂ ಫುಲ್ಲು ನೆನಪಾಯ್ತದೆ. ನಿಮ್ಮನ್ನು ನೋಡಿದ್ರೆ ಅಯ್ಯೋ ಅನ್ನಿಸ್ತದೆ. ಅಲ್ಲ, ನಿಮ್ಮಂತೊಳಗೆ ಅಂತ ಸಿಗದ, ನೀವು ತಲೆ ಕೆಡಿಸ್ಕೊಬಿಡಿ. ಮನೆಗೆ ಬನ್ನಿ, ನಾನು ಸಾಕತ್ತೀನಿ. ದೇವ್ರಣೆ ಕೇಳ್ತೀನಿ, ಏನು ಕೆಲಸನೂ ಮಾಡ್ಸಕ್ಕಿಲ್ಲ. ನಾನೇ ನಿಮ್ಮನ್ನು ರಾಣಿ ಥರ ನೋಡ್ಕೊಂಡು ಸಾಕತ್ತೀನಿ. ಗೊತ್ತಲ್ಲ ನನಗೆ, ಅಂದರೆ ನನ್ನ ಬಗ್ಗೆ ನಿಮಗೆ ಗೊತ್ತಿಲ್ಲ ಅಲ್ವಾ? ಇನ್ಮೇಲೆ ತಿಳ್ಕೊಳ್ಳಿ, ನಾನು ಎಷ್ಟು ಒಳ್ಳೆಳು ಅಂತ ಊರಿಗೆ ಬಂದು ಕೇಳಿ. ಎಲ್ಲರೂ ಹೇಳ್ತಾರೆ ನಿಮ್ಮನ್ನು ನಮ್ಮ ಅಮ್ಮನ ಥರ ನೋಡ್ಕೊತೀನಿ ಬನ್ನಿ. ನಿಮ್ದೇನು 10 ರೂಪಾಯಿ ಆಸ್ತಿ ಬೇಡಪ್ಪ ನಮಗೆ, ನಮ್ದೇನೇ ನೀವು ಬಿದ್ದೈತೆ. 7 ಎಕರೆ ಬಿದ್ದೈತೆ ಜಮೀನು. ಅದ್ರಾಗೆ ನಿಮ್ಮನ್ನು ಸಂದಾಗಿ ನೋಡ್ಕೊತೀನಿ. ಇಲ್ಲ ಖತರ್ನಾಕು. ಅಯ್ಯೋ, ನಿನ್ನಂಥ ಸೊಸೆನ ಸಿಗಲಿಲ್ಲ ನನಗೆ. ಹಾಳಾದವಳು ಸಿಕ್ಬಿಟ್ಟು ನನಗೆ ಬ್ಯಾಡ ನನ್ನ ಕತೆ. ಇರಬೇಕಾ ಹೋಗ್ಬೇಕಾ ಅನ್ನೋಷ್ಟು ಬೇಜಾರಾಯ್ತಾಯ್ತು ನನಗಂತೂ. ಬಿಡು, ನೀನಾದ್ರೂ ಒಳ್ಳೆ ಸಿಕ್ಕಿದೆಯಲ್ಲ. ನೋಡನಿ, ಹೋದ್ಮೇಲೆ ಮನೆ ಪರಿಸ್ಥಿತಿ ಹೆಂಗಿರ್ತದೆ ಅಂತ ನೋಡ್ಬಿಟ್ಟು ಯೋಚನೆ ಮಾಡನಿ. ನಾವು ಜೊತೆಗೆ ನೀವು ಹೊರಗಡೆ ಹೋದರೆ ಸಂದಕ್ಕಿರ್ತದೆ. ಈಗ ನೀವು ಹೆಂಗೆ 50,000 ರೂಪಾಯಿ ಕೊಟ್ಟರೆ ನಿಮ್ಮನ್ನ ಬಿಟ್ಬಿಟ್ಟು ಕಳಿಸ್ತಾರಂತ ನಿಮ್ಮನ್ನ. 50,000 ರೂಪಾಯಿ ಕೊಟ್ಟರೆ ಬಿಟ್ಟು ಕಳಿಸ್ತಾರಂತೆ. ಬುಡಿಸ್ಕೊಂಡು ಹೋಗಕ್ಕೆ ಯಾರು ಗೊತ್ತಿಲ್ಲ ಅಷ್ಟೇ. 50,000 ರೂಪಾಯಿ ಏನು ತೊಂದರೆ ಇಲ್ಲ, ಬುಡಿಸ್ಕೊಂಡು ಹೋಗಕ್ಕೆ ಯಾರು ಇಲ್ಲ ನಮಗೆ. ಎಲ್ಲ ಎತ್ತಿ ಹೋಗ್ಬಿಟ್ಟವ್ರಿ. ನಾವು ಒಂದು ಜೈಲಿಗೆ ಹಾಕೋರೆ ಅಂತ ಹೇಳ್ಬಿಟ್ಟು ನಮ್ಮ ಅಳಿಯಂದ್ರಿಗೂ ಗೊತ್ತಿಲ್ಲ. ಗೊತ್ತಿದ್ರೆ ಆರ್ಕಂಡು ಬಂದು ಬುಡಿಸ್ಕೊಂಡು ಹೋಗ್ಬಿಡೋನು ನನ್ನ ಅಳಿಯ ಅಪ್ರಂಜಿ ಚಿನ್ನ. ನೋಡೋಣ ಇರಿ, ಬರ್ತಾರೆ ಯಾರನ್ನ ಒಬ್ರು ನಮ್ಮ ಅವಶ್ಯಕತೆ ಬೀಳ್ತದಲ್ಲ ಆವಾಗ ಬರ್ತಾರೆ. ಏನೋ ಬಿಡಿ, ಎಲ್ಲ ಒಳ್ಳೇದಾಯ್ತದ ಕಾಯನ. ಪಾಪ ನಿಮ್ಮನ್ನು ನೋಡ್ರೆ ನೀವು ಒಳ್ಳೆಯರು ಅಂತಲೇ ನೀ ಅನ್ನಿಸ್ತದೆ. ಹೋಗ್ಬೇಕಾರೆ ಅಕಸ್ಮಾತ್ ಏನಾರು ನನ್ನೇ ಮುಂಚೆ ಬಿಟ್ಬಿಟ್ರೆ 50,000 ರೂಪಾಯಿ ಕೊಟ್ಬಿಟ್ಟು ನಿಮ್ಮನ್ನು ಬಿಡಿಸ್ಕೊಂಡು ಹೋಗ್ತೀನಿ. ನೀವೇನು ಚಿಂತೆ ಮಾಡಬೇಡಿ. ನೀವೆಲ್ಲನೂ ಆರಾಮಾಗಿ ನಬ್ಬೋರಿವ್ರಂತೆ, ಸರಿನಾ? ಅದಕ್ಕೆ ಹೇಳೋದು ತಾಯಿ ಅಂತ. ತಾಯಿ ತಾಯಿ ಅಂತ ಆಡ್ ಬರ್ತದಲ್ಲ, ಅದು ನಿಮಗೋಸ್ಕರನೇ ಬರ್ತಿರ್ಬೇಕು ಅಂತ ಅನ್ನಿಸ್ತದೆ. ನಮ್ಮ ಅಮ್ಮ ನಿಮ್ಮಂಗೆ ಬಿಡಿ ಇದ್ದಿದ್ದು. ಇನ್ಮೇಲೆ ನನ್ನ ಮಗಳೇ ಅಂತ ಕರೀರಿ, ನನಗೇನು ಬೇಜಾರಿಲ್ಲ. ಆಯ್ತು ಕಣವ, ಆಯ್ತು. ಜೈಲಾಗಿರ ಅಂತ ಒಳ್ಳೆಯರು ಈಚೆ ಕಡೆ ಹೋದ್ರೂ ಸಿಗಕ್ಕಿಲ್ಲ ನೋಡು. ಜೈಲಾಗೇನಿ ಅಂತ ಒಳ್ಳೊಳ್ಳೆರಿರ್ತಾರೆ. ನಮ್ಮಮ್ಮ ಭಾಳ ಅಂದರೆ ಭಾಳ ಒಳ್ಳೇದು. ನಮ್ಮಮ್ಮ ದೇವ್ರು ನಮ್ಮಮ್ಮ. ಬಿಡು, ನೋಡೋಣ ಬಿಡಮ್ಮ, ನೋಡೋಣ. ಯಪ್ಪ 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 ಯಪ್ಪ, ಏನು ಖತರ್ನಾಕುಗಳು.